ಕರಿಯ ಅನ್ನುವಂಥ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾರಾ? ಹೇಳಿದ್ದು ಜಮೀರ್ ಅಹಮದ್ ಖಾನ್ ಅವರು ಸಚಿವರು, ಆದರೆ ಅದರ ಹಿಂದೆ ಕುಮಾರಸ್ವಾಮಿ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಈಗ ಕೊಡ್ತಾ ಇದ್ದಾರೆ. ಸೊ HDK ವಿರುದ್ಧ ಕರಿಯ ಹೇಳಿಕೆ ಮ್ಯಾಚ್ ಫಿಕ್ಸಿಂಗ್ ಜಮೀರ್ ಬಾಯಲ್ಲಿ ಹೇಳಿಸಿದ್ರ ಕುಮಾರಸ್ವಾಮಿ ಅವರು. ಶ್ರೀರಂಗಪಟ್ಟಣ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆರೋಪವನ್ನ ಮಾಡಿದ್ದಾರೆ. ಜಮೀರ್ ಹೇಳಿಕೆಯ ಹಿಂದೆ ಇದೆಯಂತೆ ಕುಮಾರಸ್ವಾಮಿ ಅವರ ಕೈವಾಡ. ಹಾಗಿದ್ದಾಗ ಜಮೀರ್ ಅಹಮದ್ ಖಾನ್ ಅವರು ಕೇಳಿದ್ದಂತ ಮಾತಿಗೆ ಕಾಂಗ್ರೆಸ್ ಪಕ್ಷ ಏನು ಕ್ರಮ ತಗೊಳ್ಳುತ್ತೆ? ಈಗ ರಮೇಶ್ ಬಂಡಿ ಸಿದ್ದೇಗೌಡರ ಪ್ರಕಾರ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಜಮೀರ್ ಗಳಸ್ಯ ಕಂಠಸ್ಥರು. ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಅವರ ಕೈವಾಡ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ರಮೇಶ್ ಬಂಡಿ ಸಿದ್ದೇಗೌಡರು ಹೇಳ್ತಾ ಇದ್ದಾರೆ. ಹೌದು ಅನ್ನೋದಾದ್ರೆ ನಿಮ್ಮ ಪಕ್ಷಕ್ಕೆ ಹೇಳಬೇಕು, ಜಮೀರ್ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ? ಅದಕ್ಕೆ ಜಮೀರ್ ಮೇಲೆ ಕ್ರಮ ತಗೊಳ್ಬೇಕು ನಿಮ್ಮ ಪಾರ್ಟಿಯಲ್ಲಿ. ಕಾರಣನೂ ಕೊಟ್ಟಿದ್ದಾರೆ ಸರ್. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನಮ್ಗೆ ಭಾಳಷ್ಟು ನಷ್ಟ ಆಗ್ಬೋದು. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಕುಮಾರಸ್ವಾಮಿ ಅವರೇ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದ್ದಾರೆ ಅದು ಸರ್? ಕುಮಾರಸ್ವಾಮಿ ಅವರಿಬ್ಬರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ. ಯಾರು ಹೇಳ್ಸಾರ ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಯಾರು ಕೇಳಿ ಗೊತ್ತಿಲ್ಲಪ್ಪ. ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದ್ರ ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ಸರ್, ನೀವು ಮೊದಲು ಜೊತೆಲಿದ್ದಂಥವ್ರು. ನಾನು ಹೇಳಿದ್ನಲ್ಲ, ಅದನ್ನೇ ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮ್ಮ ಸಚಿವರು ಅಷ್ಟರ ಮಟ್ಟಿಗೆ ಕೇಳ್ತಾರೆ ಸರ್ ಕುಮಾರಸ್ವಾಮಿ ಅವರು? ಗೊತ್ತಿಲ್ಲಪ್ಪ, ನೀನು ಅವ್ರನ್ನ ಕೇಳ್ಬೇಕು. ನಾನು ಹೇಳಿಲ್ಲ, ಅವ್ರನ್ನ ಕೇಳು.